ಕೂದಲು ಜಡೆ ಹಾಕ್ಕೊಳ್ಬೇಕು, ಕೂದಲು ಬಿಟ್ಕೊಂಡಿರಬಾರ್ದು. ಬಿಟ್ಕೊಳ್ಳೋದು ಯಾವಾಗ ಗೊತ್ತಾ? ಕಷ್ಟದಲ್ಲಿದ್ದಾಗ. ನಮ್ಮ ಹಿಸ್ಟ್ರಿಯೆಲ್ಲ ತೊಗೊಂಡ್ರೂ ದ್ರೌಪದಿ ಯಾಕೆ ಬಿಟ್ಟರು? ಅದನ್ನು ಕಟ್ಟಬೇಕಾದ್ರೆ ಏನಾದ್ರು ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು, ಅದಕ್ಕೋಸ್ಕರ ಮಾಡಿದ್ರು. ಸೊ ಹಾಗಾಗಿ ನಾವು ಯಾವಾಗಲೂ ಜಡೆ ಯಾಕೆ ಹಾಕೋತೀವಿ ಅಂದರೆ ಜ್ಞಾನದಿಂದ, ಅದರಿಂದ ಬೆಳೆಯುತ್ತೆ. ಸರಸ್ವತಿ, ಜ್ಞಾನ ಸರಸ್ವತಿ ನಮ್ಮ ಜಡೆಯಲ್ಲಿ ಗುಪ್ತವಾಗಿ 3ನೇ ಇದರಲ್ಲಿ ಇರ್ತಾಳೆ. ಸೊ ಅದು ನಮಗೆ ಜ್ಞಾನ ಕೊಡುತ್ತೆ. ಆಕೆನ ಹಿಡಿದಿಟ್ಬೇಕು ನಾವು, ಹಿಡಿದಿಟ್ಕೊಳ್ಬೇಕು ನಾವು. ಇಲ್ಲಾಂತೇಳಿ ಓಡಿಬಿಡ್ತಾಳೆ. ನನಗೇನು ಬೇಕು, ನನ್ನ ಬಗ್ಗೆ ಯೋಚನೆ ಇಲ್ಲ, ನಾನು ಯಾಕೆ ಇರಬೇಕು ಅಂತ ಓಡಿಬಿಡ್ತಾಳೆ. ನೀವು ಜಡೆ ಹಾಕ್ಕೊಳ್ಳಿಲ್ಲ ಅಂದರೆ ಸರಸ್ವತಿ ಇರೋಕ್ಕೆ ಚಾನ್ಸಸ್ಸೇ ಇಲ್ಲ. ಅದಕ್ಕೇ ನಾವು ಯಾತಕ್ಕೆ ಇಷ್ಟು ಕಷ್ಟನ ಅನುಭವಿಸ್ತಿದ್ದೀರಿ ದೇಶದಲ್ಲಿ ಅಂತ ಹೇಳಿದ್ರೆ, ಎಲ್ಲರೂ ತಾಯಂದಿರು ಇವಾಗ ಜಡೆನ ಬಿಟ್ಬಿಡ್ತಾರೆ. ನನಗೆ ಅರ್ಥನೇ ಆಗಲ್ಲ ಯಾವಾಗಲೂ. ಅದರಲ್ಲಿ ಲಕ್ಷಣ ಏನಿದೆ ಅಂತ ಗೊತ್ತಿಲ್ಲ. ಅದು ಒಂಥರ ಪ್ರವೋಕ್ ಮಾಡ್ದಂಗಿರುತ್ತೆ. ನಾವು ಗೌರವಿಸ್ಕೊಳ್ಬೇಕೇ ವಿನಃ ಒಬ್ಬ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ನಾವು ಇದು ಅಲಂಕಾರ ಮಾಡ್ಕೊಳ್ಳೋದಲ್ಲ. ನಮ್ಮನ್ನು ನಾವು ಪ್ರೀತಿಸ್ಬೇಕು ಯಾವತ್ತೂ ಅಷ್ಟೇ. ಬೇರೆಯವ್ರು ಪ್ರೀತಿಸ್ಬೇಕು ಅಂತ ನಾವಲ್ಲ, ನಮ್ಮನ್ನು ನಾವು ಫಸ್ಟು ಪ್ರೀತಿಸಿದಾಗ ನಮ್ಮನ್ನು ಭಗವಂತ ಯಾರನ್ನಾದರೂ ಪ್ರೀತಿಸ್ತಾರೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಹೆಣ್ಣುಮಕ್ಕಳು ಲಕ್ಷಣವಾಗಿರಿ, ಗೌರವರಿ, ಜಡೆಗಳನ್ನು ಹಾಕ್ಕೊಳ್ಳಿ, ಇಲ್ಲ ಗಂಟು ಹಾಕ್ಕೊಳ್ಳಿ, ಇಲ್ಲ ಒಂದು ರಿಬ್ಬನ್ ಕಟ್ಕೊಳ್ಳಿ, ಬಟ್ ಫುಲ್ಲಾಗಿ ಬಿಡಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮ ಜ್ಞಾನ ಬೆಳಿಬೇಕು ಅಂತ ಹೇಳಿದ್ರೆ ನಾವು ಜಡೆ ಹಾಕ್ಕೊಳ್ಳೇಬೇಕು. ಹಾಕ್ಕೊಂಡಾಗಲೇ ಲಕ್ಷಣ. ಆಮೇಲೆ ನಮ್ಮ ಜ್ಞಾನಕ್ಕೆ, ನಮ್ಮ ಜೀವನಕ್ಕೆ ಅದು ತುಂಬ ಮುಖ್ಯ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಅದನ್ನು ತಗೊಳ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ. ಇರೋ ಸತ್ಯ ಇದು. ಯಾವಾಗಲೂ ಇವಾಗ ಫಾರಿನ್ ಕಂಟ್ರೀಸಲ್ಲೆಲ್ಲ ಸೀರೆಗಳು ಉಟ್ಕೊಳ್ತಾರೆ. ಇಷ್ಟಪಟ್ಟು ಸೀರೆಗಳು, ನಮ್ಮ ಒಂದು ವೇಷಭೂಷಣಗಳನ್ನು ಅವರು ಇಷ್ಟಪಟ್ಟು ಮಾಡ್ಕೋತಾರೆ. ನಾವೇನು ಮಾಡ್ತಾಯಿದ್ದೀವಿ? ಅಲ್ಲಿಂದ ನಾವು ಪ್ಯಾಂಟು ಶರ್ಟು ಹಾಕ್ಕೊಂಡ್ರೆ, ಪ್ಯಾಂಟು ಶರ್ಟು ಬಟರು, ಚೂಡಿದಾರು ಪರವಾಗಿಲ್ಲ, ಇಲ್ಲಿವರೆಗೂ ಹಾಕ್ಕೊಂಡು ಅರ್ಧಂಬರ್ಧ ಇದು ಹಾಕ್ಕೊಂಡು ಹೇಗೆ ತಂದೆ ತಾಯಿಗಳು ಹೇಗೆ ಇದನ್ನು ಸಹಿಸ್ಕೋತಿದ್ದಾರೋ ನಾನು ಬೇರೆ ಕಾಳೆಪ್ಪ. ನನಗೆ ನನಗೆ ತುಂಬ ಕಷ್ಟ ಆಗುತ್ತೆ. ಹೆಣ್ಣುಮಕ್ಕಳಿಗೆ ಹಿರಿಯರು ದಾರಿ ತೋರಿಸ್ಬೇಕು. ಸೊ ಅದನ್ನು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಅವರವ್ರ ಇಷ್ಟ, ಅವರವರ ಜೀವನ. ಭಗವಂತ ನಂಬಿದವರು ಯಾವತ್ತೂ ಚೆನ್ನಾಗಿರ್ತಾರೆ. ಸೊ ಹಾಗೆ ಹೇಳಿ ಎಲ್ಲರೂ ಅದನ್ನು ಪಾಲಿಸಿ ಚೆನ್ನಾಗಿರಿ. ಹೆಸರನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ಬೆಳೆಸ್ಕೊಂಡಾಗಲೇ ತಾನಾಗಿ ಹೆಸರು ತಾನಾಗೇ ಬರುತ್ತೆ. ಅದೇ ಅಷ್ಟೇ ಇಷ್ಟಪಡ್ತೀನಿ. ಇನ್ನೇನಿಲ್ಲ, ಒಳ್ಳೆಯದಾಗಲಿ.